ಇನ್ನು ರೈಲ್ವೆ ಯಾರ್ಡಲ್ಲಿ ನಮ್ಮ ಬ್ರದರ್ ಫಸ್ಟ್ ಜಿ.ಡಿ. ಪಂಪಣ್ಣವ್ರು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿದ್ಮೇಲೆ ಯಾವಾಗ ಅಕ್ರಮ ಬಯಲಿಗೆ ಬರುತ್ತಂತ ಗೊತ್ತಾಗಿ ಇವ್ರ ಮೇಲೆನೆ ಸುಳ್ಳು ಕೇಸು ಹಾಕಿ ಅದನ್ನ ಹತ್ತಿದ ಪ್ರಯತ್ನ ಮಾಡಿದ್ರು. ಇದು ಹೀಗೆ ಮುಂದುವರಿದಪ್ಪ ಅಂತಂದ್ರೆ ತಪ್ಪು ಮಾಡ್ತಾ ಇರೋರು ಮತ್ತೆ ರಾಜಾರೋಷವಾಗಿ ಅಕ್ರಮ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಗಿ ಒಂದಿನ ನನಗೆ ಪಂಪಣ್ಣವ್ರು ಕರೆ ಮಾಡಿದ್ರು, ಅಣ್ಣ ಇದು ಏನೋ ಒಂದು ಮಾಡ್ಬೇಕಣ್ಣ, ಇವರು ಅಕ್ರಮ ಬಯಲಿಗೆ ತರಲೇಬೇಕಂತ ದೃಷ್ಟಿಯಿಂದ ನನಗೆ ಫೋನ್ ಮಾಡಿದಾಗ ಆಯ್ತು ಅಂತಂದ್ರೆ ನಾನು ಕೇಂದ್ರ ಸಚಿವರಾದ ವಿ ಸೋಮಣ್ಣರ ಹತ್ರ ಹೋಗಿ ನಾವು ಇಬ್ರು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳೆಲ್ಲ ಒಂದು ವರದಿಯನ್ನು ರೆಡಿ ಮಾಡಿ ಸೋಮಣ್ಣರು ಮನವಿ ಮಾಡಿದ್ವಿ. ಅವ್ರು ಏನ್ ಮಾಡಿದ್ರು, ಕೂಡಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ GM ಅವ್ರಿಗೂ ಮತ್ತೆ ಬೆಂಗಳೂರು ಇರ್ತಕ್ಕಂಥ SP ಅವ್ರಿಗೂ ಮತ್ತು ಹುಬ್ಬಳ್ಳಿ ಇರ್ತಕ್ಕಂಥ DM ಅವ್ರಿಗೂ ಫೋನ್ ಮಾಡಿ ಈ ಕೂಡಲೇ ಏನು ಸೂಕ್ತ ಒಂದು ತನಿಖೆ ಕೈಗೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತಂದೇಳಿ ಅವರು ಫೋನ್ ಮಾಡಿ ಹೇಳಿದ್ರು. ಯಾವಾಗ ನಾವು ಸೋಮಣ್ಣವ್ರು ಕೊಟ್ಟು ಬಂದ ತಕ್ಷಣ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯ್ತು. ಇಷ್ಟು ವರ್ಷ ಇಲ್ಲದಂತಕ್ಕಂಥ ಸಂಸದ ತುಕಾರಾಮ್ ಅವರು ಮೊನ್ನೆ ಏಕಿ ಡೈರೆಕ್ಟ್ ತಾವೇ ಹುಬ್ಳಿಗೆ ಹೋಗಿದ್ದಾರೆ. ಹುಬ್ಳಿಗೆ ಹೋಗಿ ಅಧಿಕಾರಿಗಳು ಸಭೆ ಮಾಡಿ ಅವ್ರಿಗೆ ಅದು ಸರಿ ಇದು ಸರಿ ಅಂತ ಅವ್ರು ಒಂದ್ ರೀತಿ ಏನೋ ಬೆದರಿಕೆ ಹಾಕುವಂತ ಕೆಲಸ ಅಂತ ಇಂಡೈರೆಕ್ಟ್ ಆಗಿ ಅವ್ರ ಮೇಲೆ ಒತ್ತಡ ತರುವಂತ ಕೆಲಸ ಮಾಡಿ ನೀವು ಅದು ಮಾಡಿ ಇದು ಮಾಡಿಲ್ಲ ಅಂತಂದೇಳಿ ಈ ಬನ್ನೆಟ್ಟಿರ್ತಕ್ಕಂಥ ಕೇಸನ್ನ ಮುಚ್ಚಕ್ಕಂತ ಪ್ರಯತ್ನ ಮಾಡಿದ್ರೆ ನಂಬರ್ 1 ಪಾಯಿಂಟ್.